ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟು ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಒಂದು ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡಿ ಸರ್. ಯಾವ ರೀತಿಯಾಗಿ 70 ಮಾರ್ಕ್ಸ್ ಗೆ 70 ಅನ್ನ ತೆಗೆದುಕೊಳ್ಳಬಹುದು ತಿಳಿಸ್ಕೊಡಿ ಸರ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಏನೇನು ಕ್ವಶನ್ಸ್ ಎಲ್ಲ ಬರುತ್ತೆ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫಿಸಿಕ್ಸ್ ಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ನೀವು 70 ಮಾರ್ಕ್ಸ್ ನ ತೆಗೆದುಕೊಳ್ಳಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇರ್ತಾನೆ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಕೊಡ್ತಾ ಹೋಗ್ತಾ ಇರ್ತೀನಿ, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತಾ ಇರ್ತೀನಿ. ಈಗ ಆಲ್ರೆಡಿ ನೀವೇನಾದ್ರೂ ಕೂಡ SSLC ಪಾಸ್ ಆಗಿರ್ತೀರಲ್ವಾ, ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬಂದಿದೆ. ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ, ಮಿಸ್ ಮಾಡಿದ್ರೆ ಅಪ್ಲೈ ಮಾಡಿ. 35,000 ಕೂಡ ನಿಮಗೆ ಸ್ಕಾಲರ್ಶಿಪ್ ಇದೆ. ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಟೈಮಿಂಗ್ಸ್ ಬಂದು 3 hours 15 minutes ನಿಮಗೆ ಚೆನ್ನಾಗಿ ಗೊತ್ತಿದೆ. 100% ನೀವು ಬರೀಲೇಬೇಕು, 3.25 ಗಂಟೆ ಎಕ್ಸಾಮ್ ಅಲ್ಲಿ ಇರಲೇಬೇಕಾಗುತ್ತೆ. ಮೊದಲಿಗೆ ಪಾರ್ಟ್ ಎ ನಲ್ಲಿ ಏನಪ್ಪಾ ಅಂದ್ರೆ ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ? 15 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಈಸಿಯಾಗಿ ನೀವು 15 ಅಂಕಗಳನ್ನ ತೆಗೆದುಕೊಳ್ಳಬಹುದು. ಹಾಗಾದ್ರೆ MCQ ಕ್ವಶನ್ಸ್ ಅಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ? ನೀವು ಇಡೀ ಕರ್ನಾಟಕ ರಾಜ್ಯದಂತ ಸೇಮ್ ಕ್ವಶನ್ಸ್ ಬರುವಂತದ್ದು, ಅಂದ್ರೆ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಅಂದ್ರೆ ಕ್ವಶನ್ಸ್ ಚೇಂಜ್ ಇರುತ್ತೆ, ಬಟ್ ಇದೇ ರೀತಿಯಲ್ಲಿ ಕೇಳ್ತಾರೆ. ಒಮ್ಮೆ ನೀವು ನೋಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, what is the number of significant figures in bracket 3.20 plus 4.80 into 10 power of 5? ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅಲ್ಲಿ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸ್ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಈಸಿಯಾಗಿ ನೋಡ್ತಾ ಇರಿ, ಈಸಿಯಾಗಿ ನೀವು 5 ಕ್ವಶನ್ಸ್ ಅಂದ್ರೆ ಟೋಟಲ್ 15 ಕ್ವಶನ್ಸ್ ಇರುತ್ತೆ. ಈ ಇಷ್ಟು 15 ಕ್ವಶನ್ಸ್ ಕೂಡ ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಈಸಿಯಾಗಿ ಸ್ಕೋರ್ ಮಾಡಬಹುದು. 15 ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 24. 80ಕ್ಕೆ 24 ಇರುತ್ತೆ, 70ಗೆ ಅಪ್ರಾಕ್ಸಿಮೇಟ್ಲಿ 22 ಇರುತ್ತೆ ಪಾಸಿಂಗ್ ಮಾರ್ಕ್ಸ್. ಓಕೆ, ಅಟ್ಲೀಸ್ಟ್ 24 ಮಾರ್ಕ್ಸ್ ತೆಗೆದ್ರೆ ನೀವು 70ಗೆ ನೀವು ಪಾಸ್ ಆಗ್ಬೋದು. 15 ಮಾರ್ಕ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಇನ್ನ ಎಷ್ಟು ಮಾರ್ಕ್ಸ್ ಬೇಕು? 25 ಅನ್ಕೊಂಡ್ರೆ ಇನ್ನು 10 ಮಾರ್ಕ್ಸ್ ಬೇಕು. 24 ಅಂದ್ರೆ ಇನ್ನು 9 ಮಾರ್ಕ್ಸ್ ಬೇಕಾಗುತ್ತೆ. ಸೆಕೆಂಡ್ ಮೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಓಕೆ, ಇದು ಆನ್ಸರ್ಸ್. ಕ್ವಶನ್ಸ್ ಇದೆ, ಟೋಟಲ್ ಆಗಿ 5 ಕ್ವಶನ್ಸ್ ಇದೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. 5 ಕೂಡ ನೀವು ಆನ್ಸರ್ ಮಾಡ್ತು ಅಂತಂದ್ರೆ ಅಲ್ಲಿಗೆ ನಿಮ್ಗೆ 20 ಮಾರ್ಕ್ಸ್ ಬಂದ್ಬಿಡ್ತು ಇಲ್ಲೇ. ಈಸಿಯಾಗಿ 20 ಮಾರ್ಕ್ಸ್ ಬಂತು. ಇನ್ನು ಮಾಡ್ಬೇಕಾಗಿರೋ ಸ್ಕೋರ್ ಎಷ್ಟು? 4 ಮಾರ್ಕ್ಸ್ ಬಂದ್ರೆ ನಿಮ್ಗೆ ಪಾಸ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಆನ್ಸರ್ ಥರ್ಡ್ ಮೇನ್ ಅಲ್ಲಿ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದ್ದಾರೆ. ಅಂದ್ರೆ ಪಾರ್ಟ್ ಬಿ ನಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು ಕ್ವಶನ್ಸ್ ನ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಎಷ್ಟು? 1 2 3 4 5 6 7 8 9 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 9 ಕ್ವಶನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ 5 ಕ್ವಶನ್ಸ್ ಮಾತ್ರ ನೀವು ಟಾರ್ಗೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈ 5 ಕ್ವಶನ್ಸ್ ಅಲ್ಲಿ ನೀವು 10 out of 10 ತಗೊಳ್ಬೇಕು ಅಂತಂದ್ರೆ ಅಂದ್ರೆ ಒಂದೊಂದು ಕ್ವಶನ್ಗೆ ಎಷ್ಟೆಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ಇರುತ್ತೆ. ಆಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಟೋಟಲ್ ಆಗಿ 9 ಕ್ವಶನ್ಸ್ ಏನಿದೆ ಇದು 9 ಚಾಪ್ಟರ್ ಇಂದ ಬಂದಿರುವಂತದ್ದು ಕ್ವಶನ್ಸ್ ಆಗಿರುತ್ತೆ. ಆಗ ನೀವು 5 ಚಾಪ್ಟರ್ ಓದ್ಕೊಂಡ್ರೆ ಸಾಕು. ಬ್ಲೂ ಪ್ರಿಂಟ್ ಪ್ರಕಾರ ಒಂದು 5 ಚಾಪ್ಟರ್ ಓದ್ಕೊಂಡಿದ್ರು ನೀವೇನ್ ಮಾಡ್ಬೋದು? 5 ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ ಫೈಂಡ್ ಔಟ್ ಮಾಡಿ ಈಸಿಯಾಗಿ ನೀವು 10 ಮಾರ್ಕ್ಸ್ ನ ತೆಗೆದುಕೊಳ್ಬಹುದು. ಟೋಟಲ್ ಆಗಿ ಅಲ್ಲಿ ಎಷ್ಟು? 30 ಮಾರ್ಕ್ಸ್. ಪಾರ್ಟ್ ಬಿ ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ 30 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪಾರ್ಟ್ ಸಿ ಗೆ ಬರೋಣ. ಪಾರ್ಟ್ ಸಿ ನಲ್ಲಿ ನೋಡಿ, ಇದಕ್ಕೆ ನೀವು ಆದಷ್ಟು ಪಾಯಿಂಟ್ ವೈಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಆದಷ್ಟು ಪಾಯಿಂಟ್ ವೈಸ್ ಬರೋದಕ್ಕೆ ನೀವು ವಾಟ್ ಆರ್ ದ ಕನ್ಸರ್ವೇಟಿವ್ ಫೋರ್ಸಸ್ ಗಿವ್ ಅನ್ ಎಕ್ಸಾಂಪಲ್. ಸ್ವಲ್ಪ ಪಾಯಿಂಟ್ ವೈಸ್ ಬರೀತಾ ಹೋದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ನ ಕೇಳಿರ್ತಾರಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಒಂದೊಂದು ಕ್ವಶನ್ಸ್ 3 ಮಾರ್ಕ್ಸ್ ಇರುತ್ತೆ. 15 ಮಾರ್ಕ್ಸ್ ನ ನೀವು ತಗೊಳ್ಬಹುದು. 5 ಕ್ವಶನ್ಸ್ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಎಷ್ಟಿರುತ್ತೆ? 3 4 5 6 7 8 9 ಕ್ವಶನ್ಸ್. ಇಲ್ಲೂ ಕೂಡ ಎಷ್ಟು ಕ್ವಶನ್ಸ್ ಇರುತ್ತೆ? 9 ಕ್ವಶನ್ಸ್ ಇರುತ್ತೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು? 5 ಕ್ವಶನ್ಸ್ಗೆ. ಇದಕ್ಕೂ ಕೂಡ ನೀವು ಟಾರ್ಗೆಟ್ ಇಟ್ಕೋಬಹುದು. ಓನ್ಲಿ 5 ಚಾಪ್ಟರ್ಸ್ ನ ನೀವು ಸ್ಟಡಿ ಮಾಡ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ 15 ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪಾರ್ಟ್ ಡಿ ಗೆ ಬರೋಣ. ಪಾರ್ಟ್ ಡಿ ನಲ್ಲೂ ಅಷ್ಟೇ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್. ಟೋಟಲ್ ಆಗಿ ಇಲ್ಲೂ ಕೂಡ ನಿಮ್ಗೆ 3 ಕ್ವಶನ್ಸ್ ನ ಆನ್ಸರ್ ಮಾಡಬೇಕಾಗುತ್ತೆ. 5 ಮಾರ್ಕ್ಸ್. ಒಂದೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಇಲ್ಲಿಯೂ ಕೂಡ ಎಷ್ಟು ಕ್ವಶನ್ಸ್ ನ ಕೇಳಿರ್ತಾರಪ್ಪ ಅಂದ್ರೆ ಇದು 6 ಕ್ವಶನ್ಸ್ ಇದೆ. 6 ಕ್ವಶನ್ಸ್ ಅಲ್ಲಿ 3 ಮಾರ್ಕ್ಸ್ ಇರುತ್ತೆ. ಬ್ಲೂ ಪ್ರಿಂಟ್ ನ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಬ್ಲೂ ಪ್ರಿಂಟ್ ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೇವೆ. ಮಿಸ್ ಮಾಡದೇನೆ ಜಾಯಿನ್ ಆಗಿ ಬ್ಲೂ ಪ್ರಿಂಟ್ ನ ನೀವು ತೆಗೆದುಕೊಳ್ಳಬಹುದು. ಓಕೆ, ಮಿಸ್ ಮಾಡದೇನೆ ನೋಡ್ತಾ ಇರಿ. ನೆಕ್ಸ್ಟ್ ಇದರಲ್ಲಿ ಈಸಿಯಾಗಿ 15 ಮಾರ್ಕ್ಸ್ ತೆಗಿಬಹುದು. ಈಸಿ ಮಕ್ಕಳೇ, ಯಾಕಂದ್ರೆ ಬೋರ್ಡ್ ಅವರು PU ಬೋರ್ಡ್ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಅದ್ಭುತವಾಗಿ ಪ್ಯಾಟರ್ನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ.
ಪಾರ್ಟ್ ಇ ನಲ್ಲಿ ನೀವು ಆನ್ಸರ್ ಎನಿ ಟು ಆಫ್ ದ ಫಾಲೋಯಿಂಗ್ 2 ಕ್ವಶನ್ಸ್ ಬರಬೇಕು. 5 ಕ್ವಶನ್ಸ್, ಒಂದೊಂದು ಮಾರ್ಕ್ಸ್ ಗೆ ಎಷ್ಟು 5 ಮಾರ್ಕ್ಸ್. ಸೊ ಟೋಟಲ್ ಆಗಿ 10 ಮಾರ್ಕ್ಸ್. ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ? 4 ಕ್ವಶನ್ಸ್ ನ ಕೊಟ್ಟಿದ್ದಾರೆ. ನೀವು ಬರೀಬೇಕಾಗಿರೋದು ಎಷ್ಟು? 2 ಕ್ವಶನ್ ಅಷ್ಟೇ. ಸೊ 10 ಮಾರ್ಕ್ಸ್ ಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಒಂದು 4 ಚಾಪ್ಟರ್ ಕೊಟ್ಟಿರ್ತಾರೆ ಅಂತಂದ್ರೆ, ಸೊ ಅದರಲ್ಲಿ ನೀವು ಯಾವ್ದಾದ್ರು ಒಂದು 3 ಚಾಪ್ಟರ್ ನ ಓದ್ಕೊಂಡ್ರೆ ಸಾಕು. ಸೊ ನೀವು ಈಸಿಯಾಗಿ ಇಲ್ಲಿ 10 ಮಾರ್ಕ್ಸ್ ನ ಪಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನೀವು ಓದ್ಕೊಂಡ್ರೆ ಬ್ಲೂ ಪ್ರಿಂಟ್ ಪ್ರಕಾರ, ಬ್ಲೂ ಪ್ರಿಂಟ್ ವೈಸ್ ಓದ್ಕೊಂಡ್ರೆ ನೀವು ಅನ್ಕೊಂಡಂತ ಮಾರ್ಕ್ಸ್ ನ ತೆಗಿಬಹುದು. ಅದು ಎಷ್ಟು? 70 ಔಟ್ ಆಫ್ 70 ತೆಗಿಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಈ ಡಿಸೆಂಬರ್ ತಿಂಗಳು ಮುಗಿಯೋದಷ್ಟರಲ್ಲಿ ನಮ್ಮ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನ ದಾಟಿಸ್ತೀನಿ ಅಂತ ನಾನು ಭಾವಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.